ಬೆಳಗ್ಗೆನೆ ಇಸ್ ಮೈ ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ನೋಡ್ರಿ ಕಾರ್ ಹಿಂಗಾಗೈತೆ ಆಫ್ ರೋಡಿಂಗ್ ಮಾಡಿ. ನನಗೂ ಫೋಟೋ ತೆಗಿತಾ ಇದ್ದೀನಿ. ರೀಸೆಂಟಾಗೂ ಕೂಡ ನ್ಯೂಸ್ ಚಾನಲೆಲ್ಲ ಬಂದಿತ್ತು ದೇವಸ್ಥಾನ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಹೆಂಗಿದೆ. ಸೊ ಈಗ ನಾವು ದೇವ್ರ ಮನೆ ಬೆಟ್ಟಾಗೆ ಹೋಗ್ತಾ ಇದೀವಿ. ಒಟ್ಟು ಒಂಥರ ಫೀಲ್ ಆಗ್ತಿದೆ ನಂಗೆ. ಜನ ಹೋಗೋಣ ಹತ್ತಿಸ್ತೀನಿ ಅಂತವ್ರೀಗ. ಇಲ್ಲಿ ಒಂದು ಸ್ಪಾಟ್ ಕರ್ಕೊಂಬಂದಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಆ ಬೆಟ್ಟ ಹಚ್ಚಿದಂತೂ ಮಾತ್ರ ಫುಲ್ಲು ಕಚ್ಚಿ ಹೀರ್ಕೊಂಬಿಟ್ಟೈತೆ ರಕ್ತನ. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಬೆಳಗ್ಗೆನೆ ಛತ್ರಿ, ಹಂಚಿದ ಮನೆ, ಜೀಪು, ಕಾಫಿ, ನಾನು ಏನು ವೆದರ್ ಗುರು, ಏನು ಫೀಲು. ನಾನು ಈ ಥರ ಒಂದು ರೆಸಾರ್ಟ್ ಕಟ್ಕೊಂಡು ಆರಾಮಾಗಿ ಇದ್ದುಬಿಡ್ತೀನಿ. ರೆಸಾರ್ಟ್ ಮಾಡ್ಕೊಂಡು ಆರಾಮಾಗೆ ಜೀವನದಲ್ಲಿ ಏನ್ರಿ ನಮಗೇನು ಖುಷಿ ಬರುತ್ತೋ ಅದನ್ನು ಮಾಡಬೇಕು. ಆ್ಯಂಡ್ ದಿಸ್ ಈಸ್ ಮೈ ಹ್ಯಾಪಿನೆಸ್ ಆ್ಯಂಡ್ ದಿಸ್ ಈಸ್ ಮೈ ಸೋರ್ಸ್ ಆಫ್ ಹ್ಯಾಪಿನೆಸ್. ತಪ್ಪು ಅಂತ ಅಂತೀರಾ ನೀವೇನಾದರೂ? ಖಂಡಿತವಾಗ್ಲೂ ಇಲ್ಲ. ಸೊ ದಿಸ್ ಈಸ್ ಮೈ ಸೋರ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸೊ ಬನ್ನಿ ಕಾಫಿ ಕುಡಿತಾ ಮಾತಾಡೋಣ. ಕಾಫಿ ಕುಡಿತಾ ಇರಬೇಕಾದ್ರೇ ಖುಷಿ ಆಗುತ್ತೆ. ಚಲೋ 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 ಚಲೋ. ಒಂದು ಸಿಪ್ ತೊಗೋತೀನಿ ಅಲ್ರಿ. ಸಕಲೇಶ್ಪುರದ ಕಾಫಿ ಮಜಾನೋ ಮಜಾ ಗುರು. ನಾನು ಯೂಶ್ವಲಿ ಕಾಫಿ ಕುಡಿಯೋಲ್ಲ, ಬಟ್ ಇಲ್ಲಿ ಈ ಕಡೆ ಎಲ್ಲ ಬಂದಾಗೆಲ್ಲ ಕಾಫಿ ಕುಡಿತೀನಿ ಮಿಸ್ ಇಲ್ಲದೆ. ಸೊ ಗುಡ್. ಸರಿ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಜೀಪ್ ರೆಡಿ ಇದೆ, ನಮ್ಮ ಅಕ್ಕ ರೆಡಿ ಇದ್ದಾಳೆ. ಸೊ ಜೀಪ್ ನೋಡ್ರಿ ಹೆಂಗಿದೆ. ಸೊ ಮಧು ಅಕ್ಕ ರೆಡಿ ಆಗ್ಬಿಟ್ಟವ್ರೆ. ಮಧು ಅಕ್ಕ ನಮ್ಮನ್ನ ಕರ್ಕೊಬರ್ತಾವ್ರೆ, ಅದಕ್ಕೆ ಲೇಟು. ಸೊ ಇವಾಗ ಅದೇ ಸ್ನಾಕ್ ಹೋಗ್ತಾ ಇದ್ದೀವಿ. ಸ್ವೆಟ್ರ್ ಹಾಕವ್ರೆ. ಅಕ್ಕ ಹುಷಾರಾಗೆ ಬಾರ, ಅಮ್ಮಕ್ಕೆ ಬಾ. ಜಾನು ಅವಳೇನಕ್ಕ ಮಾಡ್ತಾವಳು ಇನ್ನ? ಅವ್ನು ಸ್ಲಿಪ್ಪರ್ ಎತ್ಕೋ ಬಾಪಿ. ಹಾಂ ಕ್ಯೂಟಿ. ಗುಡ್ ಮಾರ್ನಿಂಗ್ ಆನಾ. ಗುಡ್ ಮಾರ್ನಿಂಗ್. Going to temple. Can't wait to see. Go to temple. Chalo, let's go. ಸೊ ಅಲ್ಲಿ ನೋಡಿ ಪೆಟ್ರೋಲ್ ಹಾಕ್ತವ್ರೆ. ಪೆಟ್ರೋಲ ಡೀಸೆಲ್? ಅದು ಡೀಸೆಲ್ ಸಾರಿ, ಡೀಸೆಲ್ ಹಾಕ್ತವ್ರೆ. ಮಹೇಂದ್ರ ಹೋಗ್ತಾ ಇದ್ದೀವಿ ಜೀಪಲ್ಲಿ. ಇವಳೊಬ್ಳು ಏನು ಜೀಪಲ್ಲಿ ಹೋಗ್ತಾ ಇದ್ರೆ ಖುಷಿ. ಯಾಕೆ? Why did you smile like that? car. car. ಹಿಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿದ್ವಿ. ಆಚೆ ಹೋದಾಗ ಅವರು ಒಂದು ದೇವ್ರ ಬಗ್ಗೆ ತುಂಬ ಅಂದರೆ ತುಂಬ ಹೇಳಿದ್ರು. ಈ ದೇವ್ರನ್ನ ನಂಬು, ಎಷ್ಟು ಪವರ್ಫುಲ್ಲು, ಹಾಗೆ ಹೀಗೆ ಅಂತ. ನಾನು ಆ ದೇವ್ರು ಯಾವಾಗ ಕರ್ಸ್ಕೊತಾನೋ ಕರ್ಸ್ಕೊಳ್ಳಿ, ಅವಾಗ ಖಂಡಿತ ಹೋಗ್ತೀನಿ ಅಂತ. ನೀವು ನಂಬಲ್ಲ, 1 ವಾರ ಆಗಿದ್ದಷ್ಟೇ. ಈಗ ಹೋಗ್ತಾ ಹಿಂಗೆ ನಾನು ಯಾವುದೋ ಇದು ಬೆಟ್ಟದ ಇದಕ್ಕೆ ದೇವಸ್ಥಾನಕ್ಕೆ, ಅದೇ ಲವ್ ಮಾರ್ಟಲ್ ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರೆ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕರ್ಕೊಂಡ್ಬಂದಿದ್ದಾರೆ. ನೀವು ಖಂಡಿತವಾಗೂ ನಂಬಲ್ಲ, 1 ವಾರದ ಮುಂಚೆ ಅಂದ್ಕೊಂಡಿದ್ದು ತಂದೆ. ಅವ್ರು ತುಂಬ ಹೇಳ್ತಾಯಿದ್ರು ಆ ದೇವ್ರು ಎಷ್ಟು ಶಕ್ತಿ, ಹಾಗೆ ಹೀಗೆ ಅಂತ. ಆ ದೈವ ಆ ತಂದೆ ಕರ್ಸ್ಕೊಂಡಿದ್ದಾರೆ.
ಗೊತ್ತಿಲ್ಲ ಯಪ್ಪ, ಇದೆಲ್ಲ ಎಷ್ಟು ನೆನೆಸ್ಕೊಂಡ್ರೆ ಒಂಥರ ನಿಜವಾಗ್ಲೂ ಹೆಂಗಾಗುತ್ತೆ ಅಂದರೆ ಬನ್ನಿ ದೇವ್ರ ಕೈ ಮುಗ್ಯೋಣ. ಹೋಗ್ತಾ ಇದ್ದೀವಿ ನಾವೀಗ. ಎಲ್ಲ 4 ಮೊಬೈಲು ನೋಡಿ. ಇಲ್ಲಿ ನೋಡ್ರಿ ಕಾರ್ ಹಿಂಗಾಗೈತೆ ಆಫ್ ರೋಡಿಂಗ್ ಮಾಡಿ. ನಮ್ಮ ಮದುವಕ್ಕ ನಾರ್ಮಲ್ ಕಾರಲ್ಲಿ ಡೋರ್ ಹಾಕ್ದಂಗೆ ಹಾಕ್ಬಿಟ್ಟು ಇಲ್ಲೆಲ್ಲ ಒರೆಸ್ಬಿಟ್ಟು ಆಗ್ತೈತೆ, ಕೈಯೆಲ್ಲ ಗಲೀಜಾಗ್ಬಿಟ್ಟು. ಎಂಥ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಮಾತ್ರ ಬರ್ತಾವ. ನಾವು ಸುಬ್ಬಿಗೆ ಏ ಸುಬ್ಬಿ ಏನು ಕುರ್ತಾ ಹಾಕೊಂಡು ಮಿಂಚ್ತಾ ಇದೆಯಾ? ಅಲ್ಲಿ ಆಗಲ್ಲ ಕಣವ, ಆ ಜಾರ ಬಂಡಿ ಇಲ್ಲ. ನನಗೂ ಫೋಟೋ ತೆಗಿತಾ ಇದ್ದೀನಿ. ಅದೇನು ಕೈ ಹಂಗೆ ಇಟ್ಕೊಂಡ್ ಮಾಡ್ತಾ ಇದೀಯಾ? ನಗು ನಗು ಅಂದ್ರೆ ಅಲ್ಲ, ಚೆನ್ನಾಗಿ ತೆಗಿತೀನಿ. ಹೋಗು ಕುತ್ಕೋಗ, ಆರಾಮಾಗಿ ರೆಸ್ಟ್ ಮಾಡು. ಇವಾಗೇನು ಕುತ್ಕೊಂಡಿದ್ಯಾ? ನಿಂತ್ಕೊಂಡೇ ಇರೋದು ನೀನು. ಬಾ ಆ ಕಡೆ ಎಲ್ಲ ಬೇಡ, ಬಾ. ಅವ್ಳು ಟಾರ್ಚರ್ ಕೊಡ್ತಾವನೆ. ಓಕೆ, ಲೆಟ್ಸ್ ಟೇಕ್ ಜಾಹ್ನವೀಸ್ ಫೋಟೋ. ಸೊ ಮಧುಕ್ಕ ಅಲ್ಲಿ ಇವ್ರ ಜೊತೆ ಹೋಗ್ತೈತೆ. ನಾನು ಅಪ್ಪಿ ಬರ್ತೀವಿ. ಈಗ ಅಲ್ಲಿ ನಮ್ಮ ಅಕ್ಕ ಬಾವ ಅವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ ಆ ಕಾರಲ್ಲಿ. ನಾನು ಮತ್ತು ನನ್ನ ತಂಗಿ ಇಲ್ಲಿದ್ದೀವಿ. ಇವಾಗ ಹೋಗ್ತಿರೋದು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ನಾನು ನೆನ್ನೆ ಬೆಳಗ್ಗೆ ಹೇಳ್ದಂಗೆ ಲವ್ ಮಕ್ಕಳು 2 ಸಾಂಗ್ ಇದೆಯಲ್ಲ, ಸಾಂಗಿಗೆ ಬರೋ ದೇವಸ್ಥಾನ ಟೆಂಪಲ್ ಅದು. ಸೊ ತುಂಬ ಫೇಮಸ್ ಆಗಿರೋ ಟೆಂಪಲ್, ಈಗೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ಸೊ ಇಲ್ಲಿ ನಮ್ಮ ರೆಸಾರ್ಟಿಂದ ತುಂಬ ಅಂದರೆ ತುಂಬ ಹತ್ರ ಆಯಿತು, 3-4 ಕಿಲೋಮೀಟ್ರ್ ಅಷ್ಟೇ ಸನ್ರೈಸ್ ರೆಸಾರ್ಟಿಂದ. ಸೊ ಬನ್ನಿ ಅಲ್ಲಿ ಹೋಗಿ ಆ ದೇವಸ್ಥಾನ ಹೇಗೆ ಏನಿದೆಯತ್ತ ಅಂತ ತೋರಿಸ್ತೀನಿ. ರೀಸೆಂಟಾಗೂ ಕೂಡ ನ್ಯೂಸ್ ಚಾನಲಲ್ಲೆಲ್ಲ ಬಂದಿತ್ತು ದೇವಸ್ಥಾನ. ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿ ಒಂದಿಷ್ಟು ಜಗಳಗಳಾಯಿತು ಅದು ಇದು ಅಂತ, ನಿಮಗೆ ಗೊತ್ತಿರ್ಬೋದು ನ್ಯೂಸ್ ಚಾನಲಲ್ಲಿ. ಸಾರಿ, ದೇವಸ್ಥಾನಕ್ಕೆ ಹೋಗ್ತಿರೋದು. ಸೊ ವೆಲ್ಕಮ್ ಆಲ್ ಮೈ ಸ್ಟಾರ್ಸ್ ಟು ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಹೆಂಗಿದೆ ಚೆನ್ನಾಗಿದೆ ನೋಡಿ, ಸೋ ನೈಸ್. ನಾನು ಬರ್ಬೋದು ಅನಿಸುತ್ತೆ. ಮೆಟ್ಲು ಹೊತ್ಕೊಂಡು ಇಷ್ಟು ಚೆನ್ನಾಗಿ ಮೆಟ್ಲೆಲ್ಲ ಇದೆ ಹೊಡೆ. ಅಲ್ಲಿ ನೋಡಿ ಹೇಗಿದೆ, ಕೈ ಹೆಂಗೈತ ಕಾಲು ನೋಡಕ್ಕ. ಅಲ್ಲಿ ಈ ಥರ ಎಲ್ಲ ಮಾಡಿದ್ರೆ ನಾನು ಹಾಕ್ತೀನಿ. ದೇವಸ್ಥಾನದಲ್ಲೂ ಬಂದು ನನ್ನ ಹತ್ರ ಜಗಳ ಮಾಡ್ತಾಳೆ ನನ್ನ ತಂಗಿ. ಸೊ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಗೈಸ್, ಇದೇ ಜಾಗದಲ್ಲಿ ಈ ಬದುಕಿನ ಪಯಣ ಕೂತಿರು ಇದೆ ಅಂತ ಬರೋದು. ಬಟ್ ಇಂಥ ಜಾಗ ಕಣ್ರಿ, ನಿಜವಾಗ್ಲೂ ಸೂಪರ್ ಜಾಗ. ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಅವತ್ತಿಂದನೂ ಒಂದು ಆಸೆ ಇತ್ತು ಇಲ್ಲಿ ಬರಬೇಕು ಅಂತ. ಸೊ ಅಲ್ಲಿ ನೋಡಿ ಆ ಕ್ಲೌಡ್ಸು, ಇದು ತುಂಬ ಜನ ಕೂಡ ಬರ್ತಿದ್ದಾರೆ ಇಲ್ಲಿ. ಬರೋದು ಒಂದು ರೀಲ್ ಹಾಕೋದು, ಇದು ಮಾಡೋದು. ಓ ಎಕ್ಸ್ಕ್ಯೂಸ್ ಮೀ, ವಾಚ್ ಒಂದು ಅಪ್ಪಿ ಇದು ಕಣೆ ಸೀನ್ ಅಂದರೆ ಇಲ್ಲಿ ಹಿಂಗೆ ಹೋಗ್ತಾರೆ. ಸೊ ಬನ್ನಿ, ಲೆಟ್ಸ್ ಗೋ ಟು ಅನದರ್ ಡೆಸ್ಟಿನೇಷನ್ ಗೈಸ್. ಕಮ್ ಜಾನ್ವಿ. ಸೊ ಬಾಯ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಒಮ್ಮೆ ನಾನು ಗಾಡಿ ತೊಗೊಂಡು ಒಬ್ಬನೇ ಬರ್ತೀನಿ. ಬಾಯ್. ಸೊ ಈಗ ನಾವು ದೇವ್ರ ಮನೆ ಬೆಟ್ಟಾಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ದ ಹೆವನ್, ದ ರೋಡ್ ಟು ಹೆವನ್ ಥರ ಫೀಲ್ ಆಗ್ತಿದೆ ನನಗೆ. ಜನ ಅಲ್ಲಿ ಗಾಡಿಗಳು ಕೂಡ ಈಗ ಸಿಗ್ನಲ್ ಇದು ಮಾಡ್ಕೊಂಡು ಬರ್ತಿದ್ದಾರೆ.
ಓ ಇನ್ನು ಆಮೇಲೆ ಓ ಅಪ್ಪಿ ಅಯ್ಯಪ್ಪ ರೋಡೇ ಕಾಣಿಸ್ತಲ್ಲ ಸೀರಿಯಸ್ಲಿ. ಹೋಗೋಣ. ಈಗ ಆಫ್ ರೋಡಿಂಗ್ ನಡೀತಿದೆ, ಸ್ಟಾರ್ಟ್ ಆಗ್ತದೆ. ಈ ವೆದರ್ಗೆ ಆಫ್ ರೋಡಿಂಗ್ ಹೆಂಗಿರುತ್ತೆ ಹೇಳ್ರಿ. ಇಲ್ಲಿ ಒಂದು ಸ್ಪಾಟ್ ಕರ್ಕೊಂಬಂದಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ಮನೆ ಬೆಟ್ಟದತ್ರ ಫುಲ್ಲು ಇಲ್ಲೆಲ್ಲ ಈ ಸಿಗ್ನಲ್ ಟವರ್ ಇದು ದೊಡ್ಡದಾಗೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೋಡಿ ಅವ್ರ ಖುಷಿ ತಡಿಯಕ್ಕೆ. ಹಿಂದೆ ಕಡೆ ಎರಡು ಸಿಂಹಗಳ ಥರ ಹೆಂಗೆ ನಿಂತೈತೆ ನೋಡಿ ಕಾರ್ಗಳು ಅಲ್ಲ. ಸೊ ಈ ಎರಡು ಜೀಪಲ್ಲೇ ಬಂದಿರೋದು ನಾವು. ಅಪ್ಪ ಕರ್ಕೊಂಬಂದರೆ ಈ ಕಡೆ ಎಲ್ಲ ಸಕಲೇಶ್ಪುರ್ ಇಷ್ಟು ದೊಡ್ಡದಾಗಿದೆ ಅಂತ ನಿಜವಾಗ್ಲೂ ಇವಾಗ ಗೊತ್ತಾಗ್ತಿದೆ ನನಗೆ ನಿಜವಾಗ್ಲೂ. ಸೊ ಇದು ಬಂದು ಇದೊಂದು ಸ್ಪಾಟು. ಇಲ್ಲಿ ಮೇನ್ ಸ್ಪಾಟ್ ಇನ್ನು ಮುಂದೆ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಹತ್ತಿಸ್ತೀನಿ ಅಂತವ್ರೀಗ. ಓ ಓ ಜಾನ್ವಿ ನಿಜ ಅಲ್ಲಿ ನೋಡ್ರಿ ಹೆಂಗೈತದು. ಹತ್ತಿದ್ರ ಅವರು ಅಲ್ಲಡಿ ಹಿಂದೆ ಒಪ್ಪಿ ಅಲ್ಲಿ ನೋಡಿ. ಬ್ರೋ ಅಪ್ಪ ಸೊ ನಿಜವಾಗ್ಲೂ ಎಂಥ ಎಕ್ಸ್ಪೀರಿಯನ್ಸು ಅಂದರೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೈಸ್. ಎಕ್ಸ್ಪೀರಿಯನ್ಸ್ ನಾನು ನಿಜವಾಗ್ಲೂ ಇದುವರೆಗೂ ಯಾವತ್ತೂ ಮಾಡಿಲ್ಲ ಅಂಥ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಆ ಬೆಟ್ಟ ಹಚ್ಚಿದಂತೂ ಮಾತ್ರ ಅಮೇಝಿಂಗ್. ಹುಷಾರು, ಅಲ್ಲಿ ಬಿಟ್ರೆ ಇಲ್ಲಿ ತನಕ ಬರ್ತೈತಿಲ್ಲ. ಹುಷಾರು. ಜಾರ್ ಬೀರ್ಗೆ ಬಿದ್ದರೆ ಜನನೇ ಕಾಣಿಸಲ್ಲ ಅನ್ಸುತ್ತಿದ್ರಲ್ಲಿ. ಕಾಣಿಸ್ತೈತೆ ಜನ. ಅದು ಹಿಂಗೆ ಹೋಗ್ಬೋದು ನಾವು, ಹಿಂಗಿಂದ ಹೋಗೋದು. ದಾರಿ ಇದೆ, ಕಾಣಿಸ್ತಿದೆ ನೋಡಿ ಅಲ್ಲಿ ದಾರಿ ಇದ್ರಿಂದ ಹೋಗ್ಬೋದು. ಅಯ್ಯಪ್ಪ ಹುಷಾರು ಮಧುಕ. ಸೊ ಇಳಿಸಿದ್ದಾರೆ ಇವಾಗ ಕಾರಣ. ಕಾರ್ ಇಳಿಸೋದೊಂದು ಇನ್ನೊಂದೊಂದು ಕ್ರೇಜಿ ಥಿಂಗು. ಬನ್ನಿ ಬ್ರೋ ಬನ್ನಿ. ನೀವು ನಂಬಲ್ಲ ಎಷ್ಟು ಡೌನ್ ಇದೆ ಅಂತ. ಅಪ್ಪ ಜಾರತೆ ಅಂತವ್ರೆ. ಕೂತ್ಕೊಳಕ್ಕೆ ಹೇಳ್ತಾರೆ, ಕೂತ್ಕೊಬಿಡ್ತೀನಿ ಒಂದು ನಿಮಿಷ. ಅಲ್ಲೋದ್ರ
ಅಪ್ಪ ಮಧುವಕ್ಕ ಸುಬ್ಬಿನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಈಗ. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ನಮ್ಮನೆ ನೋಡ್ಕೋಬೇಕು, ಬರೋಕ್ಕಾಗಲಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಿದು? ಇಂಥ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಯಾವತ್ತೂ ಮಾಡಿರಲಿಲ್ಲ ನಾನು. ದೇವ್ರ ಮನೆಯಿಂದ 1 ಕಿಲೋಮೀಟರ್ ತರಿಸಿದೆ. ಯಪ್ಪ ಬ್ರೋ, ನೀ ಕಾರ್ ನಿಜವಾಗ್ಲೂ ಹತ್ತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬ್ರೋ. ಜೀಪು ಜಿಮ್ನಿ ಅಪ್ಪ ಅಲ್ಲ, ಆ ಕಾರ್ ಹತ್ತಿದೆ ಅದು ಗೊತ್ತು. ಬಟ್ ಈಗ ಏನೇನು ಕಾಣಿಸ್ತಾ ಇಲ್ಲ ನಂಗೆ, ನಿಜವಾಗ್ಲೂ ರೋಡು ಕಾಣಿಸ್ತಾ ಇಲ್ಲ ನನಗೆ. ಅಲ್ಲಿ ನೋಡ್ರಿ, ಇವಾಗ ಕಾರ್ ಕಾಣಿಸ್ತಾ ಇತ್ತು ಕಾರ್ಗಳು. ಎಲ್ಲ ಮುಗಿಸ್ಕೊಂಡು ತಿರ್ಗಾ ರೆಸಾರ್ಟ್ಗೆ ಬ್ಯಾಕ್. ಯಪ್ಪ, ಇಂಥ ಅಡ್ವೆಂಚರಸ್ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಬಟ್ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಿಜವಾಗ್ಲೂ ತುಂಬ ಖುಷಿ ಇದೆ. ಸೊ ಇವಾಗ ಹೋಗಿ ಊಟ ಮಾಡಿ ಸಾಯಂಕಾಲ ಇನ್ನೂ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇದೆ ಅಂತಲೂ ಹೇಳ್ತಾ, ಸೊ ಬನ್ನಿ ಫಸ್ಟು ಊಟ ಮಾಡೋಣ. ತಾತ ಹೋಗ್ತೀನಿ ಅಂದ್ಬಿಟ್ಟು ವಾಪಸ್ ಬರ್ತಾ ಇರೋದು. ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿರೋದು ನಮ್ಮ ತಾತ. ನೋಡಿದ್ರೆ ಬಂದಿರೋದು ಬರೀ ಇಂಥವೇ. ನೋಡಿ, ರೆಸಾರ್ಟಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಒಂದು ನಡೆದಿದೆ. ನಮ್ಮ ಚಿಕ್ಕಮ್ಮಂಗೆ ಕಚ್ಚಿದೆ ಅಂತ ಅಂದೆ. ಕರ್ಮ ನೋಡಿ ನನ್ನನ್ನು ಹೇಗೆ ಮಾಡಿದೆ ನೋಡಿ. ಇಲ್ಲಿ ಫುಲ್ಲು ಕಚ್ಚಿ ಹೀರ್ಕೊಬಿಟ್ಟೈತೆ ರಕ್ತನ. ನನಗೆ ಗೊತ್ತೇ ಆಗಿಲ್ಲ ಕಚ್ಚಿರೋದು. ಗೊತ್ತಿಲ್ಲ, ಹೀರ್ಕೊಬಿಟ್ಟೈತೆ, ನಂಗೆ ಗೊತ್ತೇ ಆಗಿಲ್ಲ. 5 ಗ್ರಾಮ್ ಕಮ್ಮಿ ಐತೆ. ಆ ಕಾರು ಜಾಸ್ತಿ ರೋಡ್ಗಿಂತ ಮಣ್ಣಲ್ಲೇ ಜಾಸ್ತಿ ಓಡಾಡುತ್ತೆ ಅನ್ಸುತ್ತೆ ಬಾಬಾ. ಆ ಕಾರ್ಗಳು, ನಿಮ್ಮ ಹತ್ರ ಇರೋ ಕಾರ್ಗಳು ಬ್ರೋ. ನಾನು ಮತ್ತೆ ನಮ್ಮ ಭಾವ ಕ್ರಿಕೆಟ್ ಆಡ್ತಾ ಇದ್ದೀವಿ. ಭಾವನೆನೆ ಫುಲ್ ಒಳ್ಳೆ ಫಾರ್ಮಲ್ಲಿದ್ದರು ನಮ್ಮ ಭಾವನೆನೆ. ಸೊ ಇವಾಗ ಈ ಕತ್ಲ ಆಗೋವರೆಗೂ ಒಂದು 1/2 hour ಆಗೋಣ ಅಂತ. ಹೇಯ್ ಬಾ ಕಡೆ ಹೋಯ್ತಾ ಇರು. ಅಪ್ಪ ಅಪ್ಪಿ ನೂಗ್ಬಿಡ್ತೀನಿ ಇಲ್ಲಿಂದ. ಎಲ್ಲ ಮಲ್ಕೊಂಡವ್ರು ಇನ್ನು. ಸುಬ್ಬಿಗೆ ಫುಲ್ಲು ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಈಗ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ ಅಲ್ಲಿಂದ ಬಂದು. ಮೌಂಟೇನ್ ವ್ಯೂ ರೂಮು ಕೂಡ ತುಂಬ ಚೆನ್ನಾಗಿದೆ. ಬಟ್ ಕತ್ತಾಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ವೆಲ್ಕಮ್ ಇಲ್ಲಿಂದಲೇ ತೊಗೋತೀನಿ ನಾನು. ಸೊ ತುಂಬ ಚೆನ್ನಾಗಿತ್ತು. ಈ ರೆಸಾರ್ಟ್ ಆಗಿರಲಿ, ನಾವು ಟೈಮ್ ಸ್ಪೆಂಡ್ ಮಾಡಿದ್ದಾಗಿರಲಿ, ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದೇ ಒಂಥರ, ಫ್ಯಾಮಿಲಿ ಜೊತೆ ಆಚೆ ಹೋಗೋದೇ ಒಂಥರ. ಬಟ್ ಫ್ಯಾಮಿಲಿ ಜೊತೆ ಆಚೆ ಬಂದಿದ್ದು ತುಂಬ ಖುಷಿಯಾಯಿತು. ಫ್ಯಾಮಿಲಿ, ನಮ್ಮ ಅಕ್ಕ, ಬಾವ, ನಮ್ಮ ಚಿಕ್ಕಮ್ಮ, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅಜ್ಜಿ, ತಾತ, ಸೂಪರ್. ನಮ್ಮ ತಾತ ಅದರಲ್ಲೂ ಹೋಗಿ ಬಂದ್ಬಿಟ್ಟು ಅವ್ರು ನೋಡಿ ಧರ್ಮಸ್ಥಳಕ್ಕೆ. ಇಷ್ಟು ಹತ್ರ ಬಂದು ಧರ್ಮಸ್ಥಳಕ್ಕೆ ಹೋಗಿಲ್ವಲ್ಲ ಅಂತ ಹೋಗಿ ಬಂದು ನಮ್ಮ ತಾತನೂ ಕೂಡ. ಸೊ ತುಂಬ ಖುಷಿಯಾಯಿತು. ಸೊ ನಮ್ಮಂಗೆ ನಮ್ಮಮ್ಮ ಹೇಳೋದು ಕಾಯ್ತಾಯಿದ್ದೀನಿ. ಆದ್ದರಿಂದ ಪಾಪ ಆನವ್ನ ಅಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಆಟ ಆಡ್ತಾ ಇದ್ದಾನೆ. ಅವನಿಗೊಂಥರ ಫ್ರೀ ಬರ್ಡ್ ಆಗಿಬಿಟ್ಟಿದ್ದಾನೆ ಇಲ್ಲಿ. ಸೊ ನಮ್ಮಮ್ಮ ಅವನ್ನ ಹಿಡ್ಕೊಂಡು ಸುಸ್ತಾಗ್ಬಿಟ್ಟಿದೆ ಪಾಪ. ಸೊ ಮಲಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಒಳಗಡೆ. ಸೊ ಅವ್ರು ಇದ್ದ ತಕ್ಷಣ ಸುಬ್ಬಿ ಜೊತೆ ಮಾತಾಡೋದೊಂದೇ ಬಾಕಿ. ಸುಬ್ಬಿ ನನಗೆ ನೀನು ಬೇಕು ಸುಬ್ಬಿ. ರೂಮ್ ಎಷ್ಟು ಚೆನ್ನಾಗಿದೆ ನೋಡು. ಇಲ್ಲೆಲ್ಲ ಆರಾಮಾಗಿತ್ತಾ? ಫಸ್ಟ್ ಕ್ಲಾಸ್, ಸೂಪರ್. ಸೊ ನಮ್ಮ ಜನಕ್ಕೆ ಏನಂತೀಯ? ಏನಿಲ್ಲ, ನೀವು ಈ ಥರ ಆಚೆ ಹೋಗಿ ಎಂಜಾಯ್ ಮಾಡಿ. ಅವಾಗವಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಂತರನೇ ನಮ್ಮ ಸ್ಟಾಫ್ಸ್ಗಳಿಗೂ ಹೋಗಬೇಕು ಅಂತ
ಹ್ಞೂ ಎಸ್ಪೆಷಲಿ ನನ್ನಂಥವ್ರು. ಇನ್ನಂಥವ್ರು. ಹೌದು, ಅಂದರೆ ನನ್ನ ಏಜಿನವರು. ಹ್ಞೂ ಯಾಕೆಂದರೆ ಅವರೆಲ್ಲ ಫ್ಯಾಮಿಲಿ ಜೊತೆ ಇದಾಗ್ಬಿಟ್ಟು ಸ್ಟಕ್ ಆಗ್ಬಿಟ್ಟಿರ್ತಾರಲ್ಲ, ಅಂಥವ್ರಿಗೆ ಏನಂತೀಯ? ಒಬ್ಬರೇ ಹೋಗಿ ಅಂತ ಅನ್ಬೋದಾ? ಟೈಮ್ ಮಾಡ್ಕೊಳ್ಳಿ. ನಾನು ಫ್ಯಾಮಿಲಿ ಜೊತೆ ಸ್ಟಕ್ ಆಗಿರೋಳೇನೆ. ಹಾಂ, ಟೈಮ್ ಮಾಡ್ಕೊಳ್ಳಿ, ನಿಮಗೋಸ್ಕರ ಟೈಮ್ ಮಾಡ್ಕೊಳ್ಳಿ. ಜೊತೆಲಿರೋರು ಸ್ವಲ್ಪ ಕೋಆಪ್ರೇಟ್ ಮಾಡಿ ಟೈಮ್ ಮಾಡ್ಕೊಂಡು ಹಾಂ. ದಯವಿಟ್ಟು ಒಂದು ದಿವಸ ಹೋಗಿ ಅಂತ ಅಂತೀನಿ ಅಷ್ಟೇ. ನಿಂಗೆ ಖುಷಿ ಆಯ್ತಾ ಬಂದಿದ್ದು ಈ ನೇಚರು ಅದು ಇದು ಎಲ್ಲ? ಒಂದೊಳ್ಳೆ ನಿಂಗೆ ರಿಲ್ಯಾಕ್ಸ್ ಆಯಿತಾ? ತುಂಬ ರಿಲ್ಯಾಕ್ಸ್. ತುಂಬ ರಿಲ್ಯಾಕ್ಸ್ ಆಯಿತಾ? ವೆರಿ ನೈಸ್. ಸೊ ಇದು ಸುಬ್ಬಿ ಕತೆ. ಇವತ್ತು ಜಾಸ್ತಿ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಆಚೆ ಹೋಗಿದ್ದು, ಅದು ಇದು ಎಲ್ಲ ನಂದೇ ಇತ್ತು ಇವತ್ತು. ಸುಬ್ಬಿ ಬರೋಕ್ಕಾಗಲಿಲ್ಲ ಬಿಕಾಸ್ ಮಕ್ಕಳು ನೋಡ್ಕೋಬೇಕಾಗಿತ್ತು, ಆಗಲೇ ಹೇಳ್ದಂಗೆ ನಾನು. ಸೊ ಸುಬ್ಬಿ, ಕೊನೆ 2 ಮಾತು, ಈ ದಿನ ಈ 2 ದಿನ ಟ್ರಿಪ್ ಫೈನಲ್ ಮಾತುಗಳು ನಿನ್ನ ಪ್ರಕಾರ? ನಾಳೆ ತಿರ್ಗಾ ಅದೇ ತಲೆನೋವಲ್ಲ ಅಂತ. ಜೀವನ ಮಮ್ಮಿ, ಏನೂ ಮಾಡೋಕ್ಕಾಗಲ್ಲ. ಇದು ದಿನ ಇದ್ಬಿಟ್ರೆ ಚೆನ್ನಾಗಿರಲ್ಲ, ಅದು ಜೀವನ ಅನ್ಸ್ಕೊಳ್ಳಲ್ಲ ಚಾಕ್ಲೇಟ್ ಅವಾಗ ತಿನ್ಬೇಕಷ್ಟೇ ಅಲ್ವಾ ದಿನ ತಿನ್ಬೇಕು ಅಂತ ಹೇಳ್ತಾ, ಸೊ ಗೈಸ್ ನಾಳೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸ್ಟಾರ್ಸ್ಗಳಿಗೆ ದಿನ ಡಿಲೇ ಆಗ್ತಾ ಇದೆ ವ್ಲಾಗ್ಸ್ಗಳು ಹಾಕೋದಕ್ಕೆ. ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಮ್ಮಮ್ಮ ಅದಕ್ಕೆ ಬೇಜಾರು ಮಾಡ್ಕೊಂಡಿರೋದು, ಕೋಪ ಮಾಡ್ಕೊಂಡಿರೋದು. ಇಲ್ಲಿ ಏನಂದರೆ ಇಲ್ಲಿ ಇಂಟರ್ನೆಟ್ ಇಲ್ಲ. ನಾನು ಅಲ್ಲಿ ಆಚೆ ಹೋದಾಗ ಅಲ್ಲಿ ಒಂಚೂರು ನೆಟ್ವರ್ಕ್ ಇರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿದ್ದೆ. ಬಟ್ ವೆರಿ ಸಾರಿ ಸ್ಟಾರ್ಸ್, ನಾನು ಕರೆಕ್ಟಾಗಿ ಆನ್ ಟೈಮ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಹುಡುಕಿ ಹಂಗೆ ಹಿಂಗೆ ಎಲ್ಲ ಹುಡುಕ್ದೆ, ಆದರೂ ಸಿಗಲಿಲ್ಲ. ಈಗ ಇಲ್ಲಿ ಬೆಡ್ರೂಮ್ ಒಳಗಡೆ ಈ ಇದರಲ್ಲಿ ಕ್ಯಾಂಪ್ ಫೈರ್ಗೆ ನಮ್ಮ ಬಯ್ಯಂದಿರು ರೆಡಿ ಮಾಡ್ತಾವ್ರೆ, ಫುಲ್ಲು ಮಜಾ ಮಾಡ್ತಾವ್ರೆ. ಭಯ್ಯ ಮೇ ಹಾಕ ಲಗಾ ದೂ हाँ किसका दे दो भैया. ನಾವು ಬರೀ ಕ್ಯಾಂಪ್ ಫೈರ್ ಮಾತ್ರ ಬೆಂಕಿ ಹಚ್ಚುತ್ತಲ್ಲ ಎಕ್ಸ್ಪರ್ಟು. ವಿಡಿಯೋ ಕರೋಂಗೆ ಹಾಕು ಭಯ ಇನ್ನ ಅಲ್ಲಿ ಯಾರೋ ಹೆವಿ ಸೀನ್ಗಳು ಮಾಡ್ತವ್ರೆ. ಏನಾಗಲ್ಲ ಪೇ, ನೀನು ಏಂತಕ್ಕೆ ಅಪ್ಪು ಸುಬ್ಬಿ ಬ್ಲಾಗ್ಸಲ್ಲಿ ವೀಡಿಯೋದಲ್ಲಿ ಬರಲ್ಲ ಅಂತ ಯಾವಾಗಲೂ? ಯಾಕೆ ಇಷ್ಟ ಇಲ್ವಾ ನಿಂಗೆ ನಮ್ಮ ಜೊತೆ ಬರೋದಕ್ಕೆ? ಆಂಟಿ ಇನ್ನೂ ಎದ್ದಿಲ್ಲ. ತಾತ ಮಧುಕ ಎಲ್ಲ ಬನ್ನಿ, ಮಧುಕ. ಆಂಟಿ ಡೀಪ್ ಸ್ಲೀಪಲ್ಲಿ ಮಲ್ಕೊಬಿಟ್ಟವ್ರೆ. ಮಮ್ಮಿ ನಾನೇ ಇವತ್ತು ಬೆಂಕಿ ಹಚ್ಚಿದ್ದು ಕ್ಯಾಂಪ್ ಫೈರಲ್ಲಿ ನೋಡ್ರಿ. ಕೌಂಟ್ರು ಕೊಡಕ್ಕೆ ಮಾತ್ರ ರೆಡಿ ಇರ್ತಾಳೆ. ಬನ್ರಿ. ಮಮ್ಮಿ ಎಲ್ಲ ದೂರ, ಅಪ್ಪಿ ನೀನು ಮಾತ್ರ ದೂರ ಕೂತ್ಕೊ, ಅನ್ನನ ಹಿಡ್ಕೊಂಡು ಬಾ. ನೋಡಿ ನಮ್ಮ ತಾತ ಬ್ರೇಕ್ಸ್ದರಲ್ಲೇ ಇರ್ತಾರೆ. ಬಾ ತಾತ. ಸುಬಿ ಕಮ್ ಇನ್ಸೈಡ್. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್ ಫ್ರಮ್ ಸಕಲೇಶ್ಪುರ ಡೈರಿ ಡೇಸ್ ಪಾರ್ಟ್ 2. ಸೊ ನಾಳೆ ಬೆಂಗಳೂರು ತಿರ್ಗಾ ಹೋಗಬೇಕು, ಅದೇ ಜೀವನ, ಅದೇ ಜಂಜಾಟಗಳು. ಬಟ್ ನಾನು ಹೇಳೋದೇನಂದರೆ, ನಾನು ನಮ್ಮಮ್ಮ ಹೇಳೋದೇನಂದರೆ, ಹತ್ರ ಬಮ್ಮ ಗೈಸ್ ಬಿಡು ಮಾಡಿಕೊಂಡು ಇಲ್ಲಿಗೆ ಬನ್ನಿ. ನನ್ನ ಲೊಕೇಶನ್ ಎಲ್ಲ ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಜ ಹೇಳ್ತೀನಿ, ಇರೋ ಸ್ಟಾಫಿಂದ ಹಿಡಿದು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿಂಗ್ ಆಗಿದೆ. ರೂಮಿಂದ ಹಿಡಿದು ಇವತ್ತು ನಮಗೆ ಅಲ್ಲಿಂದ ಇಲ್ಲಿಗೆ ಕಳಿಸಿದ್ರು ಬಿಕಾಸ್ ಇಲ್ಲಿ ಮೌಂಟೇನ್ ವ್ಯೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ವೆರಿ ನೈಸ್, ತುಂಬ ಖುಷಿ ಆಯಿತು ನನಗಂತೂ. ಸುಬ್ಬಿಗೂ ಅದೇ ರೀತಿ ಖುಷಿಯಾಗಿದೆ ಅಂತ ಹೇಳ್ತಾ, ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಗಾಯ್ಸ್, ಗುಡ್ ನೈಟ್, ಲವ್ ಯು ಆಲ್. ಹೀಗೆ ನಿಮ್ಮನ್ನು ಇಷ್ಟಪಡ್ತಾ ಇರ್ತೀನಿ ಅಂತ ಹೇಳ್ತಾ, ಲೆಟ್ಸ್ ಮೀಟ್ ಇನ್ ಬ್ಯಾಂಗ್ಳೂರ್. ಟಾಟಾ.